ಕಾರ್ಯಕ್ರಮಗಳು ನಡೆಯೋದಿಲ್ಲ ರೀ, ಎಲ್ಲ ಮುಚ್ಚುತ್ತಾ ಇದ್ದಾರೆ ಬೆಂಗಳೂರಲ್ಲಿ ಎಲ್ಲ ಕಡೆ. ಚಿತ್ರಮಂದಿರಗಳಲ್ಲಿ ಯಾರು ನೋಡೋದಿಲ್ಲ. ಇವತ್ತು ಯೂಟ್ಯೂಬ್ ಅಂತ ಬಂದಿದೆ, ಇನ್ನೇನೋ ಬಂದಿದೆ, ಎಲ್ಲ ನೋಡ್ತಾರೆ. ಅದರಲ್ಲಿ ಇಂಥದ್ದೆಲ್ಲ ಬಂದಿರೋದ್ರಿಂದ ಹಾಗೆ ಏನೋ ಧೈರ್ಯ ಮಾಡಿದ್ದಾರೆ. ಭಗವಂತನು ಕಾಪಾಡಲಿ, ಅವರಿಗೆ ಒಳ್ಳೇದಾಗ್ಲಿ. ಎಲ್ಲರ ಆಶೀರ್ವಾದ ಅಂತ ಹೇಳ್ತಾ ಇದ್ದಾರೆ ವಿಜಯ್ ಕುಮಾರ್ ಅವರು. ಸಂಬಂಧಿಕರುಗಳೆಲ್ಲ ತಮ್ಮ ಕುಟುಂಬದವರೇ, ಒಂದೇ ಕುಟುಂಬ. ದೇವರು ಒಳ್ಳೇದ್ ಮಾಡ್ಲಿ ಭಗವಂತ. ರಾಘವೇಂದ್ರ ಎಲ್ಲ ದೇವತೆಗಳು ನಿನ್ಗೆ ಒಳ್ಳೇದ್ ಮಾಡ್ರಪ್ಪ, ದೇವರು ಒಳ್ಳೇದ್ ಮಾಡ್ಲಿ. ಓಂ ನಮಃ ಶಿವಾಯ. ಟೆಂಟ್ ಇದ್ದಾಗ ಟಿವಿ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ಕಂಪ್ಯೂಟರ್ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ. ಇವಾಗ ಕಂಪ್ಯೂಟರ್, ಟೆಂಟ್ರು ಎಲ್ಲ ಅದಕ್ಕೆ ಜನ ಕೈಯಲ್ಲೇನೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಆದ್ರಿಂದ ಇವತ್ತು ನಾನ್ ನೋಡ್ದಂಗೆ, ಇವತ್ತು ನಾನು ಯಾವಾಗ್ಲೂ ಅನ್ಕೋತೀನಿ, ನಮ್ಮಲ್ಲಿ ಇವತ್ತು ಆರ್ಥಿಕ ವ್ಯವಸ್ಥೆ ಬೆಳೀತಾ ಇದ್ದಂಗೆನೆ ಜನಕ್ಕೆ ಬೇರೆ ಬೇರೆ ರೀತಿಯಾದಂತಹ ಮನೋರಂಜನೆಗಳನ್ನ ಜನ ನೋಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಯಾವಾಗ ಹೇಳ್ತೀನಿ, IPL ನಾನು ನೋಡಿದಂತ ಸಂದರ್ಭದಲ್ಲೆಲ್ಲ ಕೂಡ ಗಂಡಸರೆಷ್ಟು IPL ನೋಡ್ತಾರೋ ಸರಿಸಮಾನವಾಗಿ ಹೆಣ್ಮಕ್ಳು ಕೂಡ ಬಂದು IPL ನೋಡ್ತಾರೆ. ಅಂದ್ರೆ IPL ವೀಕ್ಷಣೆ ಮಾಡಂತ ಸಂದರ್ಭದಲ್ಲಿ ನಾನು ಹೆಣ್ಮಕ್ಳು ಕ್ರಿಕೆಟ್ ಅಲ್ಲಿ ಸ್ಟ್ರೋಕ್, ಬ್ಯಾಟ್ ಹೆಂಗ್ ಇಟ್ಕೊಂಡಿದ್ದಾರೆ, ಬಾಲ್ ಔಟ್ ಸ್ವಿಂಗ್ ಆಯ್ತಾ, ಇನ್ ಸ್ವಿಂಗ್ ಆಯ್ತಾ, ಫಾರ್ವರ್ಡ್ ಡಿಫೆನ್ಸ್, ಬ್ಯಾಕ್ವರ್ಡ್ ಡಿಫೆನ್ಸ್ ನೋಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಬಹುಶಃ ಅದರಲ್ಲಿ ಸ್ಟ್ರೋಕ್ ಟೆಕ್ನಿಕ್ ನ ನೋಡಕ್ ಎಷ್ಟು ಜನ ಬರ್ತಾರೋ ಅಷ್ಟೇ ಜನ ಮನೋರಂಜನೆ ಪಡ್ಕೊಳಕ್ಕೂ ಕೂಡ ಬರ್ತಾರೆ. ಇವತ್ತು ಆರ್ಥಿಕತೆ ಬೆಳೀತಾ ಇದ್ದಂಗೆನೆ, ಜನಕ್ಕೆ ಖರ್ಚು ಮಾಡಂತ ಸಾಮರ್ಥ್ಯ ಸಿಗ್ತಾ ಇದ್ದಂಗೆನೆ ಮನೋರಂಜನೆಗೆ ಜನ ಬಯಸ್ತಾರೆ. ಆ ರೀತಿಯಾದಂತ ಸುಸರ್ಜಿತವಾದಂತ ವ್ಯವಸ್ಥೆ ಇರ್ತಕ್ಕಂತ ಮನೋರಂಜನೆ ಸ್ಥಳಗಳನ್ನ ಈ ತರ ತಾವೇನ್ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಕೂಡ ನಾನು ಹೇಳ್ತೀನಿ, ಬೆಂಗಳೂರಲ್ಲ, ಒಂದು ತಾಲೂಕು ಮಟ್ಟದಲ್ಲ, ನಗರ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲ, ದೇಶದಲ್ಲೇನೆ ಕೂಡ ಒನ್ ಆಫ್ ದ ಬೆಸ್ಟ್ ಸ್ಕ್ರೀನ್ಸ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. 660 ಸ್ಥಳಗಳ ಸಾಮರ್ಥ್ಯ ಇರತಕ್ಕಂತ ಒಂದು ಥಿಯೇಟರ್ ಬಹುಶಃ ದೇಶದಲ್ಲೇ ಅತ್ಯಂತ ಒಂದು ಕರ್ನಾಟಕದಲ್ಲೇ ಪ್ರಥಮವಾದಂತಹ ಸ್ಥಳ. ಇವತ್ತು ಅವ್ರು ಹೇಳ್ತಾ ಇದ್ದಂಗೆ ಸೌಂಡ್ ಸಿಸ್ಟಮ್ ನ ಅಮೆರಿಕ ದೇಶದ ಬೋಸ್ ಇಂದ ತರಿಸಿ, ಪ್ರೊಜೆಕ್ಟರ್ ಸಿಸ್ಟಮ್ ನ ಯುಕ್ರೇನ್ ದೇಶದಿಂದ ತರಿಸಿ, ಈ ಸೀಟ್ಗಳನ್ನೆಲ್ಲಾನು ಕೂಡ ಯಾವ್ದಾದ್ರು ಮಲ್ಟಿಪ್ಲೆಕ್ಸ್ ಗಳಲ್ಲಿ, ಮಲ್ಟಿ ಸ್ಕ್ರೀನ್ ಇರ್ತಕ್ಕಂಥ ಸ್ಕ್ರೀನ್ಗಳನ್ನ ತಂದು ಹಾಕ್ಸಿದ್ದಾರೆ. ಒಳ್ಳೆ ಮನೋರಂಜನಾ ಸ್ಥಳನ ಇವತ್ತು ನಮ್ಮ ಹೊಸಕೋಟೆ ನಗರಕ್ಕೆ ಇವರು ಕೊಟ್ಟಿದ್ದಾರೆ. ಇವತ್ತು ಈಗಾಗಲೇ ಯಾವ ರೀತಿಯಾದಂತ ಬದಲಾವಣೆಗಳು ನಗರದಲ್ಲಿ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ. ಹೊಲ ಕೈತೋಟ ಬದಲಾಗಿ ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳಾಗಿ ಪರಿವರ್ತನೆ ಆಗ್ತಾ ಇವೆ. ವಲಸೆಯಿಂದ ದಿನೇ ದಿನೇ ಜನ ಬಂದು ಸೇರ್ಕೋತಾ ಇದ್ದಾರೆ. IT-BT ವಲಯದಲ್ಲಿ ಉದ್ಯೋಗ ಮಾಡಂತವ್ರು ಇವತ್ತು ಇಲ್ಲಿ ಬಂದು ಸೇರ್ಕೋತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮನೋರಂಜನಾ ಸ್ಥಳವಾಗಿ ಇದು ಪರಿವರ್ತನೆ ಆಗ್ಲಿ, ಒಳ್ಳೊಳ್ಳೆ ಪಿಕ್ಚರ್ಗಳಾಗ್ಲಿ, ಒಳ್ಳೊಳ್ಳೆ ಸ್ಕ್ರೀನ್ಗಳಾಗ್ಲಿ, ಒಳ್ಳೆ ಲಾಭ ಆಗ್ಲಿ ಅಂತ ಹೇಳ್ತಾ, ಕಡೆಯಲ್ಲಿ ಯಾವುದೇ ಆಗ್ಲಿ ನಮ್ಗೆ ಒಲ್ದು ಬಂದಂತ ವೃತ್ತಿ ಇರ್ತದೆ, ನಮಗ್ ಒಲ್ದು ಬಂದಂತ ಉದ್ಯೋಗಗಳಿರ್ತವೆ. ಆ ಒಲ್ದು ಬಂದಂತ ಉದ್ಯೋಗಗಳಲ್ಲಿ ಏಳಾಗ್ಲಿ ಬೀಳಾಗ್ಲಿ ಏನೇ ಆಗ್ಲಿ ಎಲ್ಲಿ ಕಳ್ಕೋತೀವೋ ಅಲ್ಲೇ ಪಡ್ಕೋಬೇಕು, ಅದರಲ್ಲೇ ಇರ್ಬೇಕು ಅಂತ ಹೇಳಿ ಕಳ್ಕೊಂಡ್ ಕಡೆ ಪಡ್ಕೋಬೇಕು, ಪಡ್ಕೊಂಡ್ರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಮರಿಯಪ್ಪನ ಛಲ, ನಿಮ್ ಛಲ, ನಮ್ ಛಲ, ಎಲ್ಲರ ಛಲ ಕೂಡ ಅದಂತೇಳಿ ಎಲ್ಲಿ ಕಳ್ಕೋತೀವೋ ಅಲ್ಲೇ ಪಡ್ಕೋಬೇಕು ಅಂತೇಳಿ ಕಳ್ಕೊಂಡ್ ಜಾಗದಲ್ಲಿ ಪಡ್ಕೊಳಕ್ಕೆ ಇವತ್ತು ಮುಂದಾದಂತ ಮರಿಯಣ್ಣವ್ರಿಗೆ ನಾನು ಮತ್ತೊಮ್ಮೆ ಶುಭ ಹಾರೈಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡಿ. ಇವತ್ತು ಏನು ಒಂದು ಶ್ರಾವಣ ಮಾಸ ಆರಂಭ ಶುಕ್ರವಾರ, ಇಂದು ಬೆಳಿಗ್ಗೆ ರಾಘವೇಂದ್ರ ಸಿನಿಮಾಸ್, ರಾಘವೇಂದ್ರ ಚಿತ್ರಮಂದಿರ ಅಂತ ನಾವು ಇವತ್ತು ಆರಂಭ ಆಗಿರುತ್ತದೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಧೀಮಂತ ನಾಯಕ ಶ್ರೀ BN ಬಚ್ಚೇಗೌಡರು ಮತ್ತು ಮಾನ್ಯ ಶಾಸಕರಾದಂಥ, ಜನಪ್ರಿಯ ಶಾಸಕರಾದಂಥ ಹೊಸಕೋಟೆ ತಾಲೂಕು BN ಶರತ್ ಬಚ್ಚೇಗೌಡರು ಮತ್ತು ಲೋಕಸಭೆ ಸದಸ್ಯರಾದಂಥ ಬೆಂಗಳೂರು ಸೆಂಟ್ರಲ್ PC ಮೋಹನ್ ಸಾರ್ ಅವರು, ಮತ್ತು ಈ ಭಾಗದ ಉದ್ಯಮಿಗಳಾದಂಥ BV ಬೈರೇಗೌಡರು ಮತ್ತು ನಮ್ಮ ಮುಖಂಡರೆಲ್ಲ ಸೇರಿ ಏನು ಇವತ್ತು 12 ಗಂಟೆ 5 ನಿಮಿಷಕ್ಕೆ ಆರಂಭ ಮಾಡಿರುತ್ತೇವೆ, ಉದ್ಘಾಟನೆ ಮಾಡಿರುತ್ತೇವೆ.
ಇದರ ಜೊತೆಗೆ ಅಧಿಕಾರಿಗಳಾದಂಥ ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ಮೇಡಮ್ನವರು ಮತ್ತು ನಮ್ಮ DYSP ಅವರಾದಂಥ ಮಲ್ಲೇಶ್ ಸಾಹೇಬರು ಸಹ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಭಾಳ ಮನಸ್ಪೂರ್ವಕವಾಗಿ ಉದ್ಘಾಟನೆ ಮಾಡಿ ನಮ್ಮ ಮುಖಂಡರೆಲ್ಲ ಬಂದಿದ್ದರು. ಇದ್ರ ಜೊತೆಗೆ ಈ ಹೊಸಕೋಟೆ ಚಿತ್ರಮಂದಿರ ಇತಿಹಾಸ ಒಂದು 2 ನಿಮಿಷದಲ್ಲಿ ಹೇಳಬೇಕಂತ ನಾನು ಇಷ್ಟಪಡ್ತೇನೆ. ಏನಂದರೆ ಇದು 1982ರಲ್ಲಿ ಶ್ರೀ ರಾಘವೇಂದ್ರ ಟೂರಿಂಗ್ ಟ್ಯಾಕೀಸ್ ಎಂದು ನಾವು ಆರಂಭ ಮಾಡಿಕೊಂಡು ಏನು ನಾವು ಶ್ರೀ ಮುನಿನೇನಪ್ಪ ಕುಟುಂಬದವರಾದಂಥ ನಾವು ಇದಕ್ಕೆ ಮುಖ್ಯ ಪಾತ್ರವಾಗಿ ನಮ್ಮ ಅಣ್ಣನವರು HK ಮರಿಯಪ್ಪನವರು ಇದನ್ನು ಭಾಳ ಅಂದಿನಿಂದ ನಾವು 50 ಪೈಸೆ ನೆಲ 1 ರೂಪಾಯಿ ಕುರ್ಜಿ ಚೇರು ಅಂತ ಆ ದಿನದಿಂದ ಆರಂಭವಾಗಿ ನಾವು ಆ ದಿನಗಳ ಒಂದು ಚಿತ್ರಮಂದಿರದ ವಿಶೇಷನೇ ಬೇರೆ ಇತ್ತು. ನಮ್ಮ ಥಿಯೇಟ್ರಲ್ಲಿ ಆಗ ನನಗೆ ಆವಾಗ ಒಂದು 10 ವರ್ಷ ಇರಬೇಕು. ಏನಂದರೆ ಫಸ್ಟ್ ಶೋ ಸೆಕೆಂಡ್ ಶೋ ಅಂದರೆ 6:30 9:30ಕ್ಕೆ 9:30 ಶೋಗೆ ಕಡಿಮೆ ಅಂದರೆ 80 ಟ್ಯಾಕ್ಟ್ರು 100 ಟ್ಯಾಕ್ಟ್ರು ಬರ್ತಾ ಇದ್ದಿದ್ದು. ಅಂದರೆ ಎಲ್ಲ ಹಳ್ಳಿಯ ಸೊಗಡು ಈ ರೀತಿ ನಡ್ಕೊಳ್ತಾ ಬಂತು. ಇದನ್ನು ನಾವು ಕರೆಕ್ಟಾಗಿ ಇಂದಿನವರೆಗೂ ಮುಂದುವರಿಸ್ಕೊಂಡು ಕಳೆದ ಒಂದು 2 ವರ್ಷದಲ್ಲಿ ನಾವು ಇದನ್ನು ಮನೆ ಕುಟುಂಬಸ್ಥರೆಲ್ಲ ಕೂತ್ಕೊಂಡು ನಾವು ಇದನ್ನು ಒಂದು ವಿನೂತನವಾಗಿ ಈ ರಾಜ್ಯದಲ್ಲೇ ಒಂದು ಏನಾನ ನಾವು ಇದು ಮಾಡಬೇಕಂದ್ರೆ ಒಂದು ಹೆಸರು ಮಾಡಬೇಕು. ನಾವು ಈ ಜಾಗದಲ್ಲಿ ಏನು ಬೇಕಾದರೂ ಅಪಾರ್ಟ್ಮೆಂಟು ವಾಣಿಜ್ಯ ಇನ್ನೊಂದು ಮತ್ತೊಂದು ಏನು ಬೇಕಾದ್ರೂ ಮಾಡ್ಬೋದಾಯಿತು. ಇದೇನು ಮಾಡಬಾರ್ದು. ಏನು ನಮ್ಮ ಒಂದು ಶ್ರೀ ರಾಘವೇಂದ್ರ ಚಿತ್ರಮಂದಿರ ಅಂತಿದೆ, ನಮ್ಮ 2ನೇ ತಲೆಮಾರು ಆಯಿತು 3ನೇ ತಲೆಮಾರಿಗೂ ಇದು ಇರಬೇಕು ಅಂತ ಏನು ನಮ್ಮ ಮರಿಯಪ್ಪನವರು ನಾವು ಕುಟುಂಬದವರಿದ್ದೀವಿ. ಅದು ಒಂದು ತಲೆಮಾರು ಆಯಿತು. ಮತ್ತು ಮುಂದಿನ ಮಕ್ಕಳದ್ದು ಒಂದು ತೀರ್ಮಾನ ಆಯಿತು. 3ನೇ ತಲೆಮಾರಿಗೂ ನಾವು 44 ವರ್ಷಗಳಿಂದ ಇದನ್ನು ನಾವು ಮನೆಯಲ್ಲಿ ತೀರ್ಮಾನ ಮಾಡಿ ಎಷ್ಟೇ ಕೋಟಿ ಆದರೂ ಸರಿ ನಾವು ಒಂದು ಸ್ಕ್ರೀನು ಒಂದು ದೊಡ್ಡ ಸ್ಕ್ರೀನ್ನ ನಾವು ಮಾಡಬೇಕು. ಮಲ್ಟಿಪ್ಲೆಕ್ಸ್ ಹಂಗೆ 100 ಥಿಯೇಟ್ರು 100 ಜನದ್ದು 50 ಜನದ್ದು ಮಾಡಬಾರ್ದಂತ ತೀರ್ಮಾನ ತಗೊಂಡು ಸುಮಾರು 2 ವರ್ಷಗಳಲ್ಲಿ ಇದನ್ನು ಪೂರ್ಣ ಮಾಡಿ ನಾವು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲೇ ಇನ್ನು ಬೇರೆಯವರು ಮಾಡ್ಬೋದು. ನಾವು ಈ ದಿನ ನಾವು ಏನು ಮಾಡಿದ್ದೀವಿ ಅಂದರೆ ಈ ನಮ್ಮ ಒಂದು ರಾಘವೇಂದ್ರ ಸಿನಿಮಾಸ್ ಅಂತ ಮಾಡಿರೋ ಅಂಥ ವಿಶೇಷತೆ ಏನಂದರೆ ಸ್ಕ್ರೀನು ಏನು ನಾವು ನೋಡ್ತೀವಿ ಆ ಸ್ಕ್ರೀನ್ ಬಂದು 60ಕ್ಕೆ 32 ಅಗಲ 60 ಅಡಿ ಇರುತ್ತೆ, ಉದ್ದ 32 ಅಡಿ ಇರುತ್ತೆ. ಈ ರೀತಿ ರಾಜ್ಯದಲ್ಲಿ ಪ್ರಥಮ ಸ್ಕ್ರೀನ್ ಇದು. ಮತ್ತು ಇದಕ್ಕೆ ನಾವು ಸಿಸ್ಟಮ್ಸು ಏನು ಡಾಲ್ಬಿ ಅಂತ ಹೇಳ್ತೀವಿ, ಇದು ಅಮೇರಿಕಾಯಿಂದ ನಾವು ತರಿಸಿರೋ ಅಂಥ ಸಿಸ್ಟಮ್ಮು. ಮತ್ತು ಏನು ನಮ್ಮ ಒಂದು ಪ್ರೊಜೆಕ್ಟರ್ ಅಂತಿದೆ, ಇದು ಉಕ್ರೇನಿಂದ ತರಿಸಿರೋ ಅಂಥ ಸ್ಕ್ರೀನು. ಇದು ನಮಗೆ ಗೊತ್ತಿರೋ ರೀತಿಯಲ್ಲಿ ಮೊನ್ನೆ ಕಪಾಲಿ ಥಿಯೇಟ್ರಲ್ಲಿ ಅವ್ರು ಹಾಕಿರ್ತಾರೆ ಅಂತ ಹೇಳಿರ್ತಾರೆ ಈ ಸಿಸ್ಟಮ್. ಇದು ಬಿಟ್ಟರೆ ಇದು ನಾವು ಮಾಡಿರೋಂಥ ಗ್ರಾಮೀಣ ಪ್ರದೇಶಕ್ಕೆ, ಸಿಟಿನಲ್ಲ. ಅದರಿಂದ ಇದ್ರ ಜೊತೆಗೆ ಇನ್ನೂ ಒಂದು ವಿಶೇಷತೆ ಏನಂದರೆ ನಾವು ಇವತ್ತು ಮಾಲ್ಗಳಲ್ಲಿ ಮಾಡ್ದಂಗೆ ಭಾಳ ರೇಟ್ಗಳು ಇರಲ್ಲ. ಗ್ರಾಮೀಣ ಪ್ರದೇಶ ಇರೋದ್ರಿಂದ ನಮ್ಮಲ್ಲಿ ಟಿಕೆಟಿನ ದರನೂ ಕಡಿಮೆ ಇರುತ್ತೆ, ಮತ್ತು ಕ್ಯಾಂಟೀನ್ ದರನೂ ಭಾಳ ಕಡಿಮೆ ರೀತಿಯಲ್ಲಿ ಕೊಡ್ತೀವಿ. 100 ರೂಪಾಯಿಗೂ ಮೀರಿ ಹೋಗಬಾರ್ದು. ಆ ರೀತಿಯಲ್ಲಿ ಎಲ್ಲರೂ ಚಿತ್ರವನ್ನು ನೋಡಬೇಕು. ಜೊತೆಗೆ ಆ ಚಿತ್ರದ ಜೊತೆಗೆ ಏನು ನಮ್ಮ ಒಂದು ತಿಂಡಿ ತಿನಿಸು ಕೂಲ್ ಡ್ರಿಂಕ್ಸು ಐಸ್ ಕ್ರೀಮ್ಸ್ ಇರುತ್ತೆ, ಇದೆಲ್ಲ ಒಂದು ರೀಸನಬಲ್ ಆಗಿ ಕೊಟ್ಟು ನಾವು ಒಂದು ಏನು ನಮಗೆ ಜನ ಇವತ್ತು ನೋಡಕ್ಕೆ ಬರ್ತಾರೆ, ಅವರು ಇವತ್ತು ನಮಗೆ 100 ಜನ ಆಗಿ 1000 ಆಗಬೇಕು, 1000 ಆಗಿ 10,000 ಆಗಬೇಕು, 10,000 ಆಗಿ 1 ಲಕ್ಷ ಆಗಬೇಕು. ಆ ರೀತಿ ನಮ್ಮ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಭಾಳ ನಾವು ವಿನೂತನವಾಗಿ ಇವತ್ತು ನಮ್ಮ ರಾಜಕಾರಣಿಗಳು, ಚಲನಚಿತ್ರ ನಟರು, ಇದ್ರ ಜೊತೆಗೆ ಅಯೋಗ್ಯ 2 ಅಂತ ಎಂದು ಚಲನಚಿತ್ರ ನಟರು ಟೀಮು ಸತೀಶು ಮತ್ತು ಇನ್ನು ಅವರ ಸಹಪಾಠಿಗಳೆಲ್ಲ ಬಂದು ಭಾಳ ನೋಡಿ ಅವರಿಗೆ ಒಂದು 5 ನಿಮಿಷ ಏನಪ್ಪ ಇದು ಈ ಹೊಸಕೋಟೆನಲ್ಲಿ ಈ ರೀತಿ ಮಾಡಿದ್ರು ಅಂದರೆ ನಾವು ನೋಡೋಕ್ಕೆ ಆಗ್ತಾ ಇಲ್ಲ, ಇದನ್ನು ನಾವು ಯಾರಿಗೆ ಫಸ್ಟ್ ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ನಾವು ಪ್ರೆಸ್ ಮೀಡಿಯಾ ಎಲ್ಲ ಮಾಡ್ತೀನಿ ಅಂತ ಹೇಳಿರ್ತಾರೆ. ಜೊತೆಗೆ ಇನ್ನು ಮುಂದೆ ಇದನ್ನು ನಾವು ದೊಡ್ಡ ಪಿಕ್ಚರ್ಗಳನ್ನೆಲ್ಲ ಹಾಕಿ ಬರೋವಂಥ ಪ್ರೀಮಿಯರ್ ಶೋಸ್ನೆಲ್ಲ ನಾವು ಮಾಡಿ ಭಾಳ ಈ ಸ್ಟೇಟಲ್ಲೇ ಜನ ಏನು ಒಂದು ಸತಿ ಆದರೂ ನಮ್ಮ ಈ ಥಿಯೇಟ್ರ್ನಲ್ಲಿ ಪಿಕ್ಚರ್ನ ನೋಡಬೇಕು ಅಂತ
ನಾವು ಆ ರೀತಿ ನಾವು ಇದನ್ನ ಸರ್ವಿಸ್ ಕೊಡ್ಬೇಕಂತ ನಾವು ಹಮ್ಮಿಕೊಂಡಿದ್ದೀವಿ. ಈ ದಿನ ತಾವೆಲ್ಲ ಮಾಧ್ಯಮ ಮಿತ್ರರು ಎಲ್ಲ ಬಂದು ನಮಗೆ ಬೆಳಗಿನಿಂದ ಭಾಳ ಸಹಕಾರನ ಕೊಟ್ಟಿರ್ತೀರ. ತಮಗೆಲ್ಲ ವಂದಿಸುತ್ತಾ ಇನ್ನ ಈ ಒಳ್ಳೆಯದು ಚಿತ್ರಮಂದಿರಗಳು ಇನ್ನ ಬೇಕಾದ್ರೆ ಮುಂದೆ ಯಾರು ಬೇಕಾದ್ರೂ ಮಾಡಲಿ, ನಾವು ಇದಕ್ಕೆ ಪ್ರೋತ್ಸಾಹ ಮಾಡ್ತೀವಿ ಅಂದು ಹೇಳ್ತಾ ನನ್ನ ಮಾತನ್ನ ಹಣ ಇರುತ್ತೆ, ಹಣದ ಜೊತೆಗೆ ಪೀಸ್ ಬೇಕಂದ್ರೆ ಮನರಂಜನೆ ಮುಖ್ಯ, ಬೇರೆ ಇನ್ಯಾವುದ್ರಲ್ಲೂ ಇಲ್ಲ. ಇವತ್ತು ತಾವು ತಿಳ್ಕೊಳ್ಳಿ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಸಾಂಗ್ಸಿಂದ ಹಿಡಿದು ಆಡಿ ಬರ್ಮನ್ ಅವರ ಸಾಂಗ್ಸಿಂದ ಹಿಡಿದು ಈ ಸಾಂಗ್ಸ್ನ ನೀವು ಎಷ್ಟೇ ಟೆನ್ಷನ್ನಲ್ಲಿ ಇದ್ರೂ ಇವತ್ತು ನೀವು ಸಾಯಂಕಾಲ ಮನೆಗೆ ಹೋದಾಗ ಏನು ನಮ್ಮ PB ಶ್ರೀನಿವಾಸರಾವ್ ಅವರು ಇರ್ಬೋದು, SP ಬಾಲಸುಬ್ರಹ್ಮಣ್ಯ ಅವರು, ಜಾನಕಿ ಅಮ್ಮ ಅವರು ಇರ್ಬೋದು, ಈ ರೀತಿ ಬಹಳಷ್ಟು ಜನ ಆ ಗಾಯನಗಳು ಕೇಳ್ತಾ ಇದ್ರೇನೆ ಅವನಿಗೆ ಎಲ್ಲಾ ಟೆನ್ಷನ್ಗಳು ರಿಲೀಫ್ ಆಗುತ್ತೆ. ಇದು ಮನರಂಜನೆಯಲ್ಲಿ ಮಾತ್ರನೇ ಔಷಧಿ, ಬೇರೆ ಇನ್ಯಾವುದೇ ರೀತಿಯಲ್ಲಿ ಔಷಧಿ ಇಲ್ಲ. ಈ ಒಂದು ಮನರಂಜನೆಯನ್ನ ನಾವು ಚೆನ್ನಾಗಿ ನಮ್ಮ ಜನಗಳನ್ನ ಉಪಯೋಗಿಸ್ಕೊಳ್ಬೇಕು ಅಂತ ನಾವು ತಮ್ಮ ಮಾಧ್ಯಮ ಮುಖೇನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.